ಜಮ್ಮು ಮತ್ತು ಕಾಶ್ಮೀರದ ತ್ರಿಕೂಟ ಪರ್ವತ ಶ್ರೇಣಿಯ ಕಾಟ್ರಾದಲ್ಲಿ ನೆಲೆಸಿರುವ ಮಾತಾ ವೈಷ್ಣೋದೇವಿ ದೇವಾಲಯವು ಭಾರತದ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ಪುಣ್ಯಕ್ಷೇತ್ರದ ಇತಿಹಾಸವು ಲಕ್ಷಾಂತರ ವರ್ಷಗಳಷ್ಟು ಹಳೆಯದಾಗಿದ್ದು, ದ್ವಾಪರ ಯುಗದಲ್ಲಿ ಪಾಂಡವರು ಈ ಗುಹಾ ದೇವಾಲಯವನ್ನು ಮೊದಲು ನಿರ್ಮಿಸಿದರು ಎಂಬ ಪ್ರತೀತಿಯಿದೆ. 1000 ವರ್ಷಗಳ ಹಿಂದೆ ಪಂಡಿತ್ ಶ್ರೀಧರ್ ಎಂಬ ಭಕ್ತನಿಗೆ ದೇವಿ ಕನಸಿನಲ್ಲಿ ದರ್ಶನ ನೀಡಿ ಈ ಗುಹೆಯ ದಾರಿಯನ್ನು ತೋರಿಸಿದ ಇತಿಹಾಸವಿದೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ವೈಷ್ಣವಿ ದೇವಿಯು ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಇಲ್ಲಿ ಭೈರವನಾಥನನ್ನು ವಧಿಸಿ ನಂತರ ಗುಹೆಯಲ್ಲಿ ಶಿಲಾರೂಪದ 3 ಪಿಂಡಿಗಳಾಗಿ ನೆಲೆಸಿದಳು. ಈ ದೇವಾಲಯದ ವಿಶಿಷ್ಟತೆ ಎಂದರೆ ಇಲ್ಲಿ ಯಾವುದೇ ಮಾನವ ನಿರ್ಮಿತ ವಿಗ್ರಹಗಳಿಲ್ಲ. ಬದಲಾಗಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವಿಯರನ್ನು ಪ್ರತಿನಿಧಿಸುವ 3 ನೈಸರ್ಗಿಕ ಶಿಲಾಪಿಂಡಿಗಳನ್ನೇ ಪೂಜಿಸಲಾಗುತ್ತದೆ. ಭಕ್ತರು ಕಾಟ್ರಾದಿಂದ ಸುಮಾರು 12 ಕಿಲೋಮೀಟರ್ಗಳ ಕಡಿದಾದ ಹಾದಿಯಲ್ಲಿ ಜೈ ಮಾತಾದಿ ಎಂದು ಜಯಘೋಷ ಮಾಡುತ್ತಾ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಭಕ್ತರು ಮೊದಲು ಬಣಗಂಗಾದಲ್ಲಿ ಪವಿತ್ರ ಸ್ನಾನ ಮಾಡಿ ಅರ್ಧಕುಮಾರಿ ಗುಹೆಯ ಮೂಲಕ ಸಾಗಿ ದೇವಿಯ ದರ್ಶನ ಪಡೆಯಬೇಕು. ಮುಖ್ಯವಾಗಿ ದೇವಿಯ ದರ್ಶನದ ನಂತರ ಬೆಟ್ಟದ ಮೇಲಿರುವ ಭೈರವನಾಥನ ದೇವಾಲಯಕ್ಕೆ ಭೇಟಿ ನೀಡಿದರೆ ಮಾತ್ರ ಈ ಯಾತ್ರೆ ಸಂಪೂರ್ಣಗೊಳ್ಳುತ್ತದೆ ಎಂಬ ಅಚಲವಾದ ನಂಬಿಕೆಯಿದೆ.